ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ತಾಯಿ ಆದಿಶಕ್ತಿ ಭವಾನಿ ತಮಗೂ ಹಾಗೂ ತಮ್ಮ ಕುಟುಂಬಕ್ಕೂ ಸಕಲ ಸಂತೋಷ, ಸಮೃದ್ಧಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ರೀಡಿಂಗನ್ನು ನೋಡ್ಕೊಂಬರೋಣ. ಇವತ್ತು ಒಂದು ಮುಖ್ಯವಾದ ಸಂದೇಶವನ್ನು ಯೂನಿವರ್ಸ್ ನಿಮಗೆ ಕೊಡ್ತಾ ಇದೆ. ತುಂಬ ಜನರಿಗೆ ಒಂದು ಪ್ರಶ್ನೆ, ನಾವು ಯಾರಿಗೋ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವಂಥ ಸ್ವಭಾವ ಇದ್ದು ಆ ರೀತಿ ನಾವು ಸಹಾಯ ಮಾಡಿದರೂ ಕೂಡ ನಮಗೆ ಪದೇ ಪದೇ ತೊಂದರೆಗಳು ತಪ್ತಾ ಇಲ್ಲ. ಹಾಗಾದರೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದು ತಪ್ಪ? ನಮ್ಮಷ್ಟಕ್ಕೆ ನಾವು ಜೀವನ ಮಾಡ್ಕೊಂಡಿರೋದು ಒಳ್ಳೆಯದ? ಮನುಷ್ಯಾಗಿ ಹುಟ್ಟಿದ ವೇಳೆ ಒಬ್ಬರಿಗೊಬ್ಬರು ಸಹಾಯ ಮಾಡೋದು ತಪ್ಪ ಅನ್ನುವಂಥ ಒಂದು ಭಾವ ಕೆಲವರಿಗೆ. ಇದಕ್ಕೆ ಯೂನಿವರ್ಸ್ ಇವತ್ತು ಒಂದು ಸಂದೇಶವನ್ನು ನೀಡ್ತಾ ಇದೆ. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಎಲ್ಲರೂ ಇದೇ ರೀತಿ ಇರ್ತಾರಂತಲ್ಲ, ಕೆಲವು ಸಂದರ್ಭದಲ್ಲಿ ಈ ರೀತಿ ಆಗತ್ತದ. ಏನಂತಂದ್ರೆ, ನೀವು ಯಾರೋ ಕಷ್ಟ ಅಂತ ನಿಮ್ಮ ಹತ್ರ ಬಂದಾಗ ನೀವು ಅದು ಸಾಧಕ ಬಾಧಕ ಅವರ ಏನೂ ವಿಚಾರ ಮಾಡ್ದನ ನೀವು ಸಹಾಯ ಮಾಡ್ತೀರಿ. ಅದು ನಿಮ್ಮ ಒಳ್ಳೆಯ ಗುಣನ ಅಂತ ಹೇಳ್ಬೋದು. ಆದರೆ ಕೆಲವು ಸಲ ಏನಾಗಿಬಿಡ್ತೈತಿ, ಯಾರು ನಿಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬಂದಿರ್ತಾರಲ್ಲ, ಅವರು ಯಾವ ಉದ್ದೇಶಕ್ಕೆ ನಿಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬಂದಿರ್ತಾರಲ್ಲ, ನಿಜವಾಗಲೂ ನೀವು ಮಾಡಿರುವಂಥ ಸಹಾಯ ಅದು ಹಣಕಾಸಿನ ಸಹಾಯ ಅಂತಿರಬಹುದು. ಅದು ಅದೇ ಕೆಲಸಕ್ಕೆ ಉಪಯೋಗ ಆಗಿದೆಯೋ ಇಲ್ಲೋ ಅನ್ನುವಂಥದ್ದು ಸತಕ್ಕಿಲ್ಲೇ ತುಂಬ ಮುಖ್ಯವಾಗಿರ್ತೈತಿ. ಇದಕ್ಕೊಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ಈಗ ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬಂದ ತನ್ನ ಮನೆಯಲ್ಲಿ ತಮ್ಮ ಪರಿವಾರದವ್ರಿಗೆ ಯಾರಿಗೂ ಸ್ವಲ್ಪ ಮೈಯಲ್ಲಿ ಹುಷಾರಿಲ್ಲ, ಅವರಿಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ತೆಗೆದುಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಐತಿ, ಇವತ್ತು ನನಗೆ ಹಣಕಾಸಿನ ಪರಿಸ್ಥಿತಿ ನನ್ನ ಸರಿ ಇಲ್ಲ ಅಂತ ಕೇಳ್ಕೊಂಬಂದಾಗ, ಅದು ಒಬ್ಬ ಅನಾರೋಗ್ಯ ಇರುವಂಥ ಮನುಷ್ಯಾಗ ಉಪಯೋಗ ಆಗಲಿ ಅಂತೇಳಿ ನೀವು ಅದನ್ನು, ಇದು ಉದಾಹರಣೆಗಾಗಿ ಹೇಳುವಂಥದ್ದು. ಇದೇ ರೀತಿ ನಡೀತಾವೆ. ನೀವು ಆ ಸಮಯದಲ್ಲಿ ಸಹಾಯ ಮಾಡಿರ್ತೀರಿ. ಅದು ಆ ಸಹಾಯ ಅದು ಅವ ಯಾವ ವಿಷಯವನ್ನು ನಿಮ್ಮ ಮುಂದೆ ಹೇಳಿ ನಿಮ್ಮ ಹತ್ತಿರ ಸಹಾಯನ ತೆಗೆದುಕೊಂಡು ಹೋದಲ್ಲ, ಅದು ಅದಕ್ಕೆ ವಿನಿಯೋಗ ಆದರೆ ಯಾವುದೇ ರೀತಿ ತೊಂದರೆ ಇಲ್ಲ. ಕೆಲವೊಂದು ಸಲ ಏನಾಗಿಬಿಡ್ತೈತಿ, ಅದನ್ನು ತನ್ನ ವ್ಯಸನಕ್ಕೆ, ಅಂದ್ರೆ ಅವ ನಿಮ್ಮ ಹತ್ರ ಅದನ್ನು ಸುಳ್ಳು ಹೇಳಿ ನಿಮ್ಮ ಹತ್ರ ಹಣವನ್ನು ತೆಗೆದುಕೊಂಡು ಹೋಗಿ ಅದರಿಂದ ಅವ ಕಂಠಪೂರ್ತಿ ಕೊಡೋದು, ಸೀದಾ ತನ್ನ ಮನೆಗೆ ಹೋಗಿ ಅಲ್ಲಿ ಮನೆ ಮೊದಲ ಪರಿಸ್ಥಿತಿ ಸರಿಯಾಗಿರುವುದಿಲ್ಲ, ಹೆಂಡತಿ ಮಕ್ಕಳು ಅವ್ರಿಗೂ ಕೂಡ ನೆಮ್ಮದಿ ಇರುವುದಿಲ್ಲ. ಅಂಥದ್ರಲ್ಲಿ ನೀವು ಸಹಾಯ ಅಂತ ಕೊಟ್ಟಿರೋ ಹಣವನ್ನು ಅವ ಕಂಠಪೂರ್ತಿ ಕುಡಿದ ಹೋಗಿ ಅಲ್ಲಿ ಹೆಂಡತಿ ಮಕ್ಕಳಿಗೆ ವಿನಾಕಾರಣ ತೊಂದರೆ ಮಾಡ್ಲಿಕ್ಕತ್ತ ಅಂತಂದ್ರೆ, ಆವಾಗ ಅವನ ಮಡದಿ ವಿಚಾರ ಮಾಡ್ತಾಳೆ. ಏನಂತಂದ್ರೆ, ಇವನು ದುಡಿಯೋನು ಅಲ್ಲ, ಬಿಡೋನು ಅಲ್ಲ, ಇವನಿಗೆ
ಹಣ ಕೊಟ್ಟು ಯಾರು ಕುಡ್ಸಾಕತ್ತಾರು ಅವಳು ಕಣ್ಣೀರು ಹಾಕ್ಕೊಂತ ಒಂದು ಮಾತು ಹೇಳ್ತಾಳೆ. ಇವತ್ತು ಇವನು ಹಣ ಕೊಟ್ಟು ಕುಡ್ಸಕ್ಕೆ ಯಾರು ಕಾರಣ ಅದಾರಲ್ಲ ಅವರು ಹೆಂಡತಿ ಮಕ್ಕಳಿಗೆ ಕೂಡ ತೊಂದರೆ ತಪ್ಪಾರಪ್ಪ ಪರಮಾತ್ಮ ಅಂಥೇಳಿ ಅವರಿಗೆ ಅಕ್ಕಿ ಗೊತ್ತಿರುವುದಿಲ್ಲ ಇದು ಇವನು ಸುಳ್ಳು ಹೇಳಿ ಹಣ ತೊಗೊಂಬಂದಾನಂತೇಳಿ. ಆದರೆ ಅದು ಅವಳ ನೋವಿನಿಂದ ಅದನ್ನು ಆ ರೀತಿ ಹೇಳಿದಾಗ ನೀವು ಒಂದು ಒಳ್ಳೆಯ ಉದ್ದೇಶಕ್ಕೆ ಕೊಟ್ಟಿರುವಂಥ ಒಂದು ಏನು ಹಣದ ಸಹಾಯ ಅದು ಈ ರೀತಿ ದುರ್ಬಳಕೆ ಆದಾಗ ಅದರ ಸ್ವಲ್ಪ ಅದ ಪಾಪದ ಫಲ ಅಂತಾರಲ್ಲ ಅದರ ಸ್ವಲ್ಪ ಭಾಗ ಸಹಿತಕ್ಕೆ ನಿಮಗೂ ಕೂಡ ಅಂಟುಕೊಳ್ಳುವಂಥದ್ದು ಇರ್ತದೆ. ಅದಕ್ಕೆ ಇಲ್ಲಿ ಯೂನಿವರ್ಸ್ ಹೇಳೋದು ಏನಪ್ಪ ಅಂತಂದ್ರೆ ದಾನ ಧರ್ಮ ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಇರುವಂಥದ್ದು ಇವತ್ತಿನ ಕಾಲಮಾನದೊಳಗೆ. ಆದರೆ ಅದರ ಜೊತೆಗೆ ಅದರ ಉದ್ದೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಎಂಥವನ್ನು ನೋಡಿಕೊಂಡು ನೀವು ಅದನ್ನು ಸಹಾಯ ಮಾಡುವಂಥ ಕೆಲಸ ಮಾಡಬೇಕು. ಆ ಬಂದಿರತಕ್ಕಂಥ ವ್ಯಕ್ತಿ ನಿಮಗೆ ಸರಿ ಇಲ್ಲ ಅನಿಸಿದರೂ ಕೂಡ ಸಹಾಯ ಮಾಡಬೇಕಂತ ನಿಮಗೆ ಮನಸ್ಸು ಬಂದರೂ ನೀವು ಅವನ ಕೈಯಲ್ಲಿ ಹಣದ ಸಹಾಯ ಮಾಡೋದಕ್ಕಿಂತ ನೇರವಾಗಿ ನೀವು ಅವ್ರ ಮನೆಗೆ ಹೋಗಿ ಅವನ ಮಡದಿಗಾಗಲಿ ಅವ್ರ ಮನೆಯೊಳಗೆ ಯಾರಿಗಾರು ಯಾರಿಗೋ ಅದನ್ನು ಹಣದ ಸಹಾಯ ಮಾಡಿದ್ರೆ ಅದು ಸರಿಯಾಗಿ ವಿನಿಯೋಗ ಆಗುತ್ತದೆ. ಅದಕ್ಕೆ ದಾನ ಧರ್ಮ ಮಾಡಬೇಕಾದ್ರೆ ಸತಕ ಇವತ್ತಿನ ಕಾಲದೊಳಗೆ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು ಅನ್ನುವಂಥದ್ದು ಇಲ್ಲಿ. ಒಳ್ಳೆಯ ರೀತಿ ಕೆಲಸ ಮಾಡಿದರೆ ಸ್ವಲ್ಪ ತೊಂದರೆ ತಪ್ಪೋದಿಲ್ಲ ಅನ್ನುವಂಥದ್ದು ಇದ್ದಾಗ ಏನಾಗ್ಬಿಡ್ತೈತಿ, ಒಳ್ಳೆಯ ರೀತಿ ನಡ್ಕೊಳ್ದೆ ತಪ್ಪನ್ನು ಅನಿಸ್ಬಿಡ್ತೈತಿ. ಅದೇನು ಹಂಗೆ ತಪ್ಪಲ್ಲ. ಆದರೆ ಮಾಡಬೇಕಾದ್ರೆ ಅದನ್ನು ನೋಡ್ಕೋಬೇಕು. ಸ್ವಲ್ಪ ನಾವು ಯಾರೋ ಕೇಳಕ್ಕೆ ಬಂದರು ಅಂಥೇಳಿ ಅವರಿಗೆ ನಮ್ಗೆ ಗೊತ್ತಿರೋರು ಬಂದಿರ್ತಾರೆ ಯಾರಾಗಲಿ. ಆವಾಗ ನಾವು ಹಿಂದೆ ಮುಂದೆ ನೋಡ್ದನ ಯೋಚನೆ ಮಾಡ್ದನ ಅದನ್ನು ಅವರಿಗೆ ಒಂದು ಸಹಾಯ ಆಗಲಿ ಅಂತ ನಾವೇನು ಅವ್ರಿಗೆ ಹಣದ ಸಹಾಯ ಮಾಡ್ತೀವಲ್ಲ ಅದು ಈ ರೀತಿ ದುರ್ಬಳಕೆ ಆಗೋದ್ರಿಂದ ಅದು ಕೊಟ್ಟವ್ರಿಗೆ ಸಹಿತ ತೊಂದರೆ ಆಗತ್ತೆ. ಹಂಗಂತೇಳಿ ಸಹಾಯ ಮಾಡ್ದನ ಇರ್ರಿ ಅಂತಲ್ಲ, ಅದನ್ನು ಸ್ವಲ್ಪ ನೋಡಿಕೊಂಡು ಆ ವ್ಯಕ್ತಿ ಆ ರೀತಿ ಹೇಳ್ತಾ ಇರೋ ಸತ್ಯನೋ ಅಸತ್ಯನೋ ತಿಳ್ಕೊಂಡು ಆಮೇಲೆ ಅವನ ಕೈಯಲ್ಲಿ ಕೊಟ್ಟರು ಅದು ಉಪಯೋಗಕ್ಕೆ ಆಗೋದಿಲ್ಲ, ದುರುಪಯೋಗಕ್ಕಪ್ಪ ಅಂತ ಅನ್ನೋದು ನಿಮಗೆ ಗೊತ್ತಿದ್ರೆ ನಿಮಗೆ ಅಷ್ಟಾದರೂ ಅವರಿಗೆ ಸಹಾಯ ಮಾಡಬೇಕನ್ನೋ ಮನಸ್ಸಿದ್ದರೆ ನೇರವಾಗಿ ಮನೆಗೆ ಹೋಗಿ ನೀವು ಅವರಿಗೆ ಅದನ್ನು ಸಹಾಯ ಮಾಡಿರಿ ಅಂತೇಳಿ ಯೂನಿವರ್ಸ್ ಇವತ್ತು ಈ ರೀತಿ ಸಂದೇಶವನ್ನು ಕೊಡ್ತಾಯಿದೆ. ಸರಿ ಬಂಧುಗಳೇ, ಮತ್ತು ಇನ್ನೊಂದು ರೀಡಿಂಗ್ ಮುಖಾಂತರ ನಾನು ನಿಮ್ಮನ್ನು ನಾಳೆ ಭೇಟಿ ಆಗ್ತೀನಿ. ಈ ಪೋಸ್ಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಾಮೆಂಟ್ ಕೂಡ ಮಾಡಿರಿ ಅಂತ ಕೇಳ್ಕೊಳ್ತಾ ಮತ್ತೊಂದು ರೀಡಿಂಗ್ ಮುಖಾಂತರ ನಾನು ನಾಳೆ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.